ಪಿಎಸ್ಸಿಎಸ್ ಲಿಂಗದಹಳ್ಳಿ ಮತ್ತು ಸುಬ್ಬಯ್ಯ ವೈದ್ಯಕೀಯ ಬೋಧನಾ ಆಸ್ಪತ್ರೆಗಳ ಸಂಯುಕ್ತಾಶ್ರಯದಲ್ಲಿ ನಡೆದ ಉಚಿತ ಆರೋಗ್ಯ ತಪಾಸಣಾ ಶಿಬಿರ. ಲಿಂಗದಹಳ್ಳಿ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಸೇರಿದಂತೆ ಹೋಬಳಿಯ ಬಹುತೇಕ ಆಸ್ಪತ್ರೆಗಳಲ್ಲಿ ವೈದ್ಯರ ಕೊರತೆ ಇರುವುದರಿಂದ ವಿವಿಧ ಕಾಯಿಲೆಗಳ ಚಿಕಿತ್ಸೆಗಾಗಿ ಬರುವ ರೋಗಿಗಳಿಗೆ ತೊಂದರೆಯಾಗ್ತಾ ಇದ್ದುದನ್ನು ಮನಗಂಡು ಲಿಂಗದಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘದ ವತಿಯಿಂದ ಈಗಾಗಲೇ ಕಣ್ಣಿನ ತಪಾಸಣೆ, ದಂತ ತಪಾಸಣಾ ಶಿಬಿರಗಳನ್ನು ಮಾಡಿ 50 ಮಂದಿ ದೃಷ್ಟಿಹೀನರಿಗೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸಲಾಗಿದ್ದು 150 ಮಂದಿಗೆ ಉಚಿತ ಕನ್ನಡಕಗಳನ್ನು ವಿತರಿಸಲಾಗಿದೆ ಎಂದು ಪಿಎಸ್ಸಿಎಸ್ನ ಅಧ್ಯಕ್ಷರಾದ ಎಲ್ ಓಂಕಾರಪ್ಪ ತಿಳಿಸಿದ್ದಾರೆ. ಲಿಂಗದಹಳ್ಳಿ ಕೃಷಿ ಪತ್ತಿನ ಸಹಕಾರ ಸಂಘ ಮತ್ತು ಸುಬ್ಬಯ್ಯ ವೈದ್ಯಕೀಯ ಬೋಧನಾ ಆಸ್ಪತ್ರೆಗಳ ಸಂಯುಕ್ತಾಶ್ರಯದಲ್ಲಿ ಸಂಘದ ಸಭಾಂಗಣದಲ್ಲಿ ಶನಿವಾರ ನಡೆದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿ ಮಾತನಾಡಿದ ಎಲ್ ಓಂಕಾರಪ್ಪನವರು, ಲಿಂಗದಹಳ್ಳಿ ಹೋಬಳಿಯಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ಹಾಗೂ ಕೂಲಿ ಕಾರ್ಮಿಕರುಗಳು ಹೆಚ್ಚಾಗಿ ವಾಸಿಸ್ತಾ ಇದ್ದು ವಿವಿಧ ಕಾಯಿಲೆಗಳಿಂದ ಬಳಲುತ್ತಾ ಇದ್ದದನ್ನ ಮನಗಂಡು ಸಂಘದ ವತಿಯಿಂದ ವಿವಿಧ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಆಯೋಜಿಸಲಾಗುತ್ತಿದ್ದು, ಈ ಬಾರಿ ನಡೀತಾ ಇರುವ ಶಿಬಿರದಲ್ಲಿ ಫಿಜಿಷಿಯನ್ ವಿಭಾಗದ ಹೃದಯ ತಪಾಸಣಾ ವಿಭಾಗ, ಮೂಳೆ, ಚರ್ಮ, ಕಣ್ಣು ಮತ್ತು ಕಿವಿ, ಶ್ವಾಸಕೋಶ, ಮಕ್ಕಳ ವಿಭಾಗ, ಸ್ತ್ರೀ ರೋಗ ಹಾಗೂ ಸಾಮಾನ್ಯ ರೋಗಗಳ ತಪಾಸಣೆಗಳನ್ನು ಮಾಡಿಸಲಾಗ್ತಾ ಇದ್ದು ಸಹಕಾರ ಬಂಧುಗಳು ಹಾಗೂ ಸಾರ್ವಜನಿಕರು ಇದರ ಸದುಪಯೋಗ ಪಡೆದುಕೊಳ್ಳುವ ಮೂಲಕ ಆರೋಗ್ಯವಂತರಾಗಿ ಇರಬೇಕೆಂದು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಹಾಜರಿದ್ದ ಪಿಎಸ್ಸಿಎಸ್ನ ಮುಖ್ಯ ವ್ಯವಸ್ಥಾಪಕರಾದ ಶ್ರೀ ಜಿಎನ್ ಚಂದ್ರಶೇಖರ್ ಮಾತನಾಡಿ, ಲಿಂಗದಹಳ್ಳಿ ಗ್ರಾಮ ಒಂದರಲ್ಲೇ 100ಕ್ಕೂ ಅಧಿಕ ಮಂದಿ ಬಿಳಿ ಜಿಬ್ಬು ಸೇರಿದಂತೆ ವಿವಿಧ ಚರ್ಮ ರೋಗಗಳಿಂದ ಬಳಲ್ತಾ ಇದ್ದು ದಿನದಿಂದ ದಿನಕ್ಕೆ ಇವರ ಸಂಖ್ಯೆ ಗಣನೀಯವಾಗಿ ಹೆಚ್ಚಾಗ್ತಾ ಇರುವುದರಿಂದ ಈ ಚರ್ಮ ರೋಗ ಬರಲು ಕಾರಣವೇನು ಎಂಬುದನ್ನು ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆಗೆ ಸಲಹೆ ನೀಡುವಂತೆ ಶಿವಮೊಗ್ಗದ ಮೆಗ್ಗಾನ್ ಆಸ್ಪತ್ರೆಯ ಆಡಳಿತಾಧಿಕಾರಿಗಳಿಗೆ ಮನವಿ ಮಾಡಲಾಗಿದೆ ಎಂದು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಪಿಎಸ್ಸಿಎಸ್ನ ಅಧ್ಯಕ್ಷರಾದ ಎಲ್ ಓಂಕಾರಪ್ಪ, ನಿರ್ದೇಶಕರಾದ ಪಿ ಶೇಖರಪ್ಪ, ಮುಖ್ಯ ವ್ಯವಸ್ಥಾಪಕರಾದ ಜಿಎನ್ ಚಂದ್ರಶೇಖರ್, ಸಹಕಾರಿ ಬಂಧುಗಳಾದ ಆರ್ ರಾಮಯ್ಯ, ಅಬ್ದುಲ್ ಗಫರ್, ಸಂಘದ ಕಚೇರಿಯ ಸಿಬ್ಬಂದಿ ವರ್ಗದವರು ಮತ್ತು ಸುಬ್ಬಯ್ಯ ವೈದ್ಯಕೀಯ ಬೋಧನಾ ಆಸ್ಪತ್ರೆಯ ವೈದ್ಯರುಗಳು ಹಾಗೂ ಹೋಬಳಿಯಾದ್ಯಂತ ಆರೋಗ್ಯ ತಪಾಸಣೆಗಾಗಿ ಬಂದಿದ್ದ ಸಾರ್ವಜನಿಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಪ್ರದೀಪ್ ಹೆಚ್, ಎನ್ಕೆಎಸ್ ಟಿವಿ 4 ತರೀಕೆರೆ. ಹಾಸ್ಪಿಟಲ್ ಶಿವಮೊಗ್ಗ ಇದರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಗ್ರಾಮೀಣ ಭಾಗದಲ್ಲಿ ನಾವೊಂದು ಆರೋಗ್ಯ ಉಚಿತವಾದ ತಪಾಸಣೆ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಭಾಳಷ್ಟು ಜನ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಆರೋಗ್ಯದ ಒಂದು ಚಿಕಿತ್ಸೆ ಪರಿಚಿತಿ ಆಗಿದೆ. ಮುಖ್ಯವಾಗಿ ಇಲ್ಲಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಪ್ರಾಥಮಿಕ ಕೃಷಿ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಆರೋಗ್ಯ ಒಂದು ಸೇವೆ ಒದಗಿಸಲು ಡಾಕ್ಟರ್ಗಳ ಒಂದು ಲಭ್ಯತೆ ಇಲ್ಲ. ಇಲ್ಲಿ ಯಾರು ಗ್ರಾಮೀಣ ಭಾಗದಲ್ಲಿ ಸೇವೆ ಮಾಡಲಿಕ್ಕೆ ಯಾರು ಬರ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಶಿವಮೊಗ್ಗ ಸುಬ್ಬಯ್ಯ ಹಾಸ್ಪಿಟಲು, ಮೆಡಿಕಲ್ ಕಾಲೇಜು ಸುಬ್ಬಯ್ಯ ಹಾಸ್ಪಿಟಲ್ ವತಿಯಿಂದ ಒಂದು ಉಚಿತ ಶಿಬಿರವನ್ನು ಏರ್ಪಡಿಸಿದರೆ ಇದು ಸದುಪಯೋಗವನ್ನು ಪಡ್ಕೋಬೇಕು ಅಂತ ನಾವು ಗ್ರಾಮೀಣ ಭಾಗದಲ್ಲಿ ಎಲ್ಲರಿಗೂ ತಿಳಿಸಿದಾಗ ಭಾಳಷ್ಟು ಜನ ಇದರನ್ನು ಉಪಯೋಗವನ್ನು ಪಡ್ಕೊತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ಶಿವಮೊಗ್ಗಕ್ಕೆ ಇದೇ ಜನರನ್ನ ಕರ್ತವ್ಯ ವ್ಯವಸ್ಥೆ ಮೂಲಕ ಅವರಿಗೆ ಉಚಿತವಾದಂಥ ಚಿಕಿತ್ಸೆ ಮೂಲಕ ಸೇವೆಯನ್ನು ಮಾಡ್ತಾ ಇದ್ದಾರೆ. ಈ ಭಾಗದ ಜನ ಹೆಚ್ಚಿನ ಉಪಯೋಗ ಪಡ್ಕೋಬೇಕು. ಹಾಗೆ ಸೋಮವಾರ ದಿನ ಇದರಲ್ಲಿ ಹಾಸ್ಪಿಟಲಲ್ಲಿ ನಮ್ಮ SSCD ಕಾರ್ಡು, BPL ಕಾರ್ಡು ಮತ್ತು ಇತರ ಎಲ್ಲ ಆರೋಗ್ಯ ಕಾರ್ಡುಗಳನ್ನು ಸಹ ಅವರು ಅಲೋ ಮಾಡ್ತಾ ಇದ್ದಾರೆ. ಜೊತೆಗೆ ಸುಬ್ಬಯ್ಯ ಆಸ್ಪತ್ರೆಯವರು ಒಂದು ₹100 ಪಡ್ಕೊಂಡು ಸುಬ್ಬಯ್ಯ ಕಾರ್ಡನ್ನು ಕೊಡ್ತಾ ಇದ್ದಾರೆ. ಆ ಒಂದು ಕಾರ್ಡನ್ನು ಒಂದು ವರ್ಷದ ಪೂರ್ತಿ ಉಚಿತವಾದಂಥ ಸೇವೆಯನ್ನು ಕೊಡ್ತಾ ಇದ್ದಾರೆ. ಇದನ್ನು ಸಾರ್ವಜನಿಕರು ಹೆಚ್ಚಿನ ರೀತಿಯಲ್ಲಿ ಬಳಸ್ತಾರೆ, ಉಪಯೋಗ ಪಡ್ಕೋಬೇಕು ಅಂತ ಹೇಳಿ ನಾವು ಇದೊಂದು ಕಾರ್ಯಕ್ರಮದಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಸುಬ್ಬಯ್ಯ ಹಾಸ್ಪಿಟಲ್ ಶಿವಮೊಗ್ಗ ಇದರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಗ್ರಾಮೀಣ ಭಾಗದಲ್ಲಿ ನಾವೊಂದು ಆರೋಗ್ಯ ಉಚಿತವಾದ ತಪಾಸಣೆ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಭಾಳಷ್ಟು ಜನ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಆರೋಗ್ಯದ ಒಂದು ಚಿಕಿತ್ಸೆ ಪರಿಚಿತಿ ಆಗಿದೆ. ಮುಖ್ಯವಾಗಿ ಇಲ್ಲಿ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಪ್ರಾಥಮಿಕ ಕೃಷಿ ಮತ್ತು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಆರೋಗ್ಯ ಒಂದು ಸೇವೆ ಒದಗಿಸಲು ಡಾಕ್ಟರ್ಗಳ ಒಂದು ಲಭ್ಯತೆ ಇಲ್ಲ. ಇಲ್ಲಿ ಯಾರು ಗ್ರಾಮೀಣ ಭಾಗದಲ್ಲಿ ಸೇವೆ ಮಾಡಲಿಕ್ಕೆ ಯಾರು ಬರ್ತಾ ಇಲ್ಲ. ಅಂಥ ಸಂದರ್ಭದಲ್ಲಿ ಶಿವಮೊಗ್ಗ ಸುಬ್ಬಯ್ಯ ಹಾಸ್ಪಿಟಲು, ಮೆಡಿಕಲ್ ಕಾಲೇಜು ಸುಬ್ಬಯ್ಯ ಹಾಸ್ಪಿಟಲ್ ವತಿಯಿಂದ ಒಂದು ಉಚಿತ ಶಿಬಿರವನ್ನು ಏರ್ಪಡಿಸಿದರೆ ಇದು ಸದುಪಯೋಗವನ್ನು ಪಡ್ಕೋಬೇಕು ಅಂತ ನಾವು ಗ್ರಾಮೀಣ ಭಾಗದಲ್ಲಿ ಎಲ್ಲರಿಗೂ ತಿಳಿಸಿದಾಗ ಭಾಳಷ್ಟು ಜನ ಇದರನ್ನು ಉಪಯೋಗವನ್ನು ಪಡ್ಕೊತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಚಿಕಿತ್ಸೆಗಾಗಿ ಶಿವಮೊಗ್ಗಕ್ಕೆ ಇದೇ ಜನರನ್ನ ಕರ್ತವ್ಯ ವ್ಯವಸ್ಥೆ ಮೂಲಕ ಅವರಿಗೆ ಉಚಿತವಾದಂಥ ಚಿಕಿತ್ಸೆ ಮೂಲಕ ಸೇವೆಯನ್ನು ಮಾಡ್ತಾ ಇದ್ದಾರೆ. ಈ ಭಾಗದ ಜನ ಹೆಚ್ಚಿನ ಉಪಯೋಗ ಪಡ್ಕೋಬೇಕು. ಹಾಗೆ ಸೋಮವಾರ ದಿನ ಇದರಲ್ಲಿ ಹಾಸ್ಪಿಟಲಲ್ಲಿ ನಮ್ಮ SSCD ಕಾರ್ಡು, BPL ಕಾರ್ಡು ಮತ್ತು ಇತರ ಎಲ್ಲ ಆರೋಗ್ಯ ಕಾರ್ಡುಗಳನ್ನು ಸಹ ಅವರು
ಅಲೌ ಮಾಡ್ತಾ ಇದ್ದಾರೆ. ಜೊತೆಗೆ ಸುಬ್ಬಯ್ಯ ಆಸ್ಪತ್ರೆಯವರು ಒಂದು 100 ರೂಪಾಯಿ ಪಡ್ಕೊಂಡು ಸುಬ್ಬಯ್ಯ ಕಾರ್ಡನ್ನು ಕೊಡ್ತಾ ಇದ್ದಾರೆ. ಆ ಒಂದು ಕಾರ್ಡನ್ನು ಕೊಟ್ಟು ಒಂದು ವರ್ಷದ ಪೂರ್ತಿ ಉಚಿತವಾದಂಥ ಸೇವೆಯನ್ನು ಕೊಡ್ತಾ ಇದ್ದಾರೆ. ಇದನ್ನು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಳಸ್ತಾರೆ, ಉಪಯೋಗ ಪಡ್ಕೋಬೇಕು ಅಂತೇಳಿ ನಾವು ಇದೊಂದು ಕಾರ್ಯಕ್ರಮದಲ್ಲಿ ಮನವಿ ಮಾಡ್ತಾ ಇದ್ದೀವಿ.